ಹಾಯ್ ಫ್ರೆಂಡ್ಸ್, ಇವತ್ತು ಪೆಪ್ಪರ್ ಚಿಕನ್ ಡ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ ಅದಕ್ಕೆ ಏನೇನೆಲ್ಲ ತೊಗೋಬೇಕು ಅಂತ. ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವು, 2 ಹಣ್ಣುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಫುಲ್ಲು ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ತೊಗೊಂಡಿದ್ದೀನಿ. ಜೀರಿಗೆ, ಮೆಣಸು ಮತ್ತು ಸೋಂಪು, ಧನಿಯಾ ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಮೆಣಸಿದೆ, 1 ಸ್ಪೂನಷ್ಟು ಧನಿಯಾ ಕಾಳು, ಸ್ವಲ್ಪ 1/4 ಸ್ಪೂನ್ ಸೋಂಪು ಮತ್ತು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಅದನ್ನೆಲ್ಲನೂ ಬಿಸಿ ಮಾಡ್ಕೊತಾ ಇದ್ದೀನಿ ಲೈಟಾಗಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಸೀಸಕ್ಕೆ ಹೋಗಬೇಡಿ. ಬಿಸಿ ಮಾಡ್ಕೊಂಡ್ಬಿಟ್ಟು ಫುಲ್ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ದಾದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಬೇಕು. ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ನಾನು ಒಂದು ಮಡಿಕೆ ಇಟ್ಕೊಂಡಿದ್ದೀನಿ. ಮಡಿಕೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಮಡಿಕೆ ಬಿಸಿಯಾಗಿದ್ದಾದಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದ್ದಾಯಿತು. ಒಣಮೆಣ್ಸಿಕಾಯಿ ಮತ್ತು ಕರಿಬೇವು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಅದು ಫ್ರೈ ಆಗಿದ್ದಾದಮೇಲೆ ಈರುಳ್ಳಿ ತೊಗೊಂಡಿದ್ನಲ್ವ, ಈರುಳ್ಳಿನೂ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಅಕ್ಕನೂರಿಂದ ಪಕ್ಕದೂರಲ್ಲಿ ಒಬ್ಬರು ಅಂಕಲ್ ಮಡಿಕೆ ಮಾಡ್ತಾರೆ ಮಣ್ಣಲ್ಲಿ, ಅವ್ರ ಕೈಯಲ್ಲಿ ತರಿಸ್ಕೊಂಡಿದ್ದೆ. ಇಲ್ಲೂ ಸಿಗುತ್ತೆ, ಇಲ್ಲ ಅಂತಲ್ಲ, ಅದೇ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಅಲ್ಲಿ ಮಣ್ಣಿಂದನೇ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಮಡಿಕೆ. ಹಂಗಾಗಿ ಅಲ್ಲಿಂದ ನಾನು ತರಿಸ್ಕೊಂಡಿದ್ದೀನಿ 4-5 ಮಡಿಕೆಗಳೆಲ್ಲ ಬೇಕಾಗುತ್ತೆ ಅಡುಗೆ ಮಾಡೋಕ್ಕೆ ಅಂತ. ನೋಡಿ ಚಿಕನ್ ಅದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋದು ಫ್ರೈ ಮಾಡ್ಕೊಂಡಾಗಿದ್ಮೇಲೆ ಚಿಕನ್ ಹಾಕ್ಕೋಬೇಕು. ಉರಿ ಸ್ವಲ್ಪ ಫಾಸ್ಟಲ್ಲಿ ಇಟ್ಕೊಂಡು ಚಿಕನ್ ಮತ್ತು ಈರುಳ್ಳಿ ಕರಿಬೇವೆಲ್ಲ ಹಾಕಿದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಎಲ್ಲನೂ ಫುಲ್ಲು ನೀಟಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಅದು ಬೇಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಜೀರಿಗೆ, ಮೆಣಸು, ಧನಿಯೆಲ್ಲ ತೊಗೊಂಡಿದ್ನಲ್ವ, ಎಲ್ಲನೂ ಹಾಕ್ಕೊಂಡು ಕುಟಾಣಿಲಿ ಕುಟ್ಕೊಂಬಿಡೋಣ ಅಂದ್ಬಿಟ್ಟು ಕುಟ್ಕೊತಾ ಇದ್ದೆ. ಕುಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಮ ಹತ್ರ ಇಲ್ಲಾಂದ್ರೂ ತೊಂದರೆ ಇಲ್ಲ, ಮಿಕ್ಸಿಗೆ ಹಾಕ್ಬಿಟ್ಟು ತರಿಯಾಗಿ ಪೌಡ್ರ್ ಮಾಡ್ಕೊಬೋದು. ತುಂಬ ತರಿಯಾಗೂ ಇರಬಾರ್ದು, ತುಂಬ ನೈಸಾಗೂ ಇರಬಾರ್ದು, ಲೈಟಾಗಿ ತರಿ ಇರೋ ಥರ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಚಿಕನ್ ಎಲ್ಲ ಸ್ವಲ್ಪ ಫ್ರೈ ಆಗ್ತಾಯಿದೆ. ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನಾನು ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರು ಬಿಟ್ಟಿದ್ದು ಫ್ರೈ ಆಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಉರಿನ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನೋಡಿ ನೀರೆಲ್ಲ ಬಿಟ್ಕೊಂಡು ಬೇಯ್ತಾ ಇದೆ ಅಲ್ವಾ, ಬೇಯಬೇಕಾದ್ರೇ ಎಣ್ಣೆಲೇ ಬೇಯಿಸಿದ್ರೆ ರಬ್ಬರ್ ಥರ ಆಗಿಬಿಡುತ್ತೆ. 1 ಲೋಟ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಬೇಯಲಿ ಅಂತ ಮುಚ್ಚಿ ಇಟ್ಟಿದ್ದೀನಿ ನಾನು. ನೋಡಿ ಈ ಥರ ಹೈ ಫ್ಲೇಮಲ್ಲಿ ಇಕ್ಕಿದ್ದೀನಿ. ಮಧ್ಯ ನೋಡ್ಕೋಬೇಕು, ಇಲ್ಲಾಂದರೆ ಅದು ಕಚ್ಕೊಂಡ್ಬಿಡುತ್ತೆ, ಎಲ್ಲ ತಳ ಹಿಡ್ಕೊಂಬಿಡುತ್ತೆ. ನೋಡಿ ಅಷ್ಟರಲ್ಲಿ ಈ ಥರ ಕುಟ್ಟಿ ಎಲ್ಲ ಪೌಡ್ರ್ ಮಾಡಿಕೊಂಡೆ. ತುಂಬ ನೈಸು ಆಗಬಾರ್ದು, ಈ ಕಡೆ ತರಿನೂ ಇರಬಾರ್ದು. ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಕುಟಾಣಿಲಿ ಮಾಡಿದ್ರೂ ಮಿಕ್ಸಿಲಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡು ಚಿಕನಲ್ಲಿರೋ ನೀರು ಬಿಟ್ಟಿದೆ. ಜೊತೆಗೆ ನಾನು ಸ್ವಲ್ಪ ನೀರು ಹಾಕಿದ್ದೆ ಅಲ್ವಾ, ನೀಟಾಗೆಲ್ಲ ಬೆಂದಿದೆ. ನೋಡಿ ಈ ಥರ ಬೆಂದರೆ ಜ್ಯೂಸಿಯಾಗಿರುತ್ತೆ. ನೀವು ಹಂಗೆ ಎಣ್ಣೆಲೇ ಬೇಯಿಸ್ತೀನಿ ಅಂದರೆ ರಬ್ಬರ್ ಥರ ಆಗಿಬಿಡುತ್ತೆ. ಹಿಂಗೆ ಸ್ವಲ್ಪ ನೀರಾಗಿ ಬೇಯಿಸೋದ್ರಿಂದ ಚಿಕನ್ನು ಜ್ಯೂಸಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆ ಥರ ಎಲ್ಲ ಡ್ರೈ ಆಗ್ತಾಯಿದೆ, ಸ್ವಲ್ಪ ನೀರೇ ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದು ಪೌಡ್ರನ್ನ ಹಾಕ್ಕೊಂಡು ಉರಿ ಸಣ್ಣ ಮಾಡ್ಕೊಬೇಕು. ಯಾಕಂದರೆ ಪೌಡ್ರ್ ಹಾಕಿದ್ದಾದಮೇಲೆ ಅದು ತಳ ಹಿಡ್ಕೊಂಬಿಡುತ್ತೆ, ಸೀದೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಉರಿ ಸಣ್ಣ ಮಾಡಿ ಇಟ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ. ಸೈಡ್ಸ್ಗೆ ಅನ್ನ ರಸಮ್ ಜೊತೆಗೆ ಸೂಪರಾಗಿರುತ್ತೆ. ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿದ್ದೆಲ್ಲ ಆದಮೇಲೆ ಅದು ರೆಡಿಯಾಗಿದ್ದಾದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ವ ಹಾಕ್ಕೊಬೇಕು. ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಪೆಪ್ಪರ್ ಫ್ಲೇವರೇ ಬೇಕು ಅಂದರೆ ನಿಂಬೆಹಣ್ಣು ರಸ ಹಾಕೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ, ಇಲ್ಲ ಪೆಪ್ಪರ್ ಫ್ಲೇವರ್ ಪರವಾಗಿಲ್ಲ, ಜೊತೆಗೆ ನಾನು ನಿಂಬೆಹಣ್ಣು ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು, ನಾನು ಹಾಕ್ಕೊತೀನಿ. ನಿಮಗೆ ಬೇಡ ಅಂದರೆ ನಿಂಬೆಹಣ್ಣು ಸ್ಕಿಪ್ ಮಾಡಿ. ನೋಡಿ ಈ ಥರ ಸೂಪರಾಗಿರುತ್ತೆ. ಬೇಳೆ ಸಾರು ಅನ್ನದ ಜೊತೆಗೆ, ತಿಳಿ ರಸ ಅನ್ನದ ಜೊತೆಗೆ, ಸೈಡ್ಸ್ಗೆ ಏನಾದರೂ ಮಾಡ್ಕೋಬೇಕು ಅಂದಾಗ ಬೇಗನೂ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾರು ನೆಂಟರು ಬಂದಾಗ ಅರ್ಜೆಂಟಾಗಿ ಬೇಗ ಅನ್ನ ರಸ ಮಾಡಿ ಈ ಥರ ಪೆಪ್ಪರ್ ಚಿಕನ್ ಡ್ರೈ ಮಾಡಿಕೊಂಡ್ರೆ ಸೈಡಿಗೆ ಸೂಪರಾಗಿರುತ್ತೆ ಟೇಸ್ಟ್. ನೋಡಿ ಇವಾಗ ಸ್ಟವೆಲ್ಲ ಆಫ್ ಮಾಡಿಕೊಂಡು ಅದು ರೆಡಿಯಾಗಿದೆ ಚಿಕನ್ ಎಲ್ಲ. ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ಇಟ್ಕೊಂಡು ಸೂಪರಾಗಿರುತ್ತೆ ಟೇಸ್ಟ್ ಅಂತ. ರೆಡಿಯಾಗಿದ್ದಾದ್ಮೇಲೆ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ನೋಡಿ ನನ್ನ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದ್ಸರಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಬೇಗನೂ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ರೆಡಿ ಆಯಿತು. ಈ ಥರ ಆಗುತ್ತೆ ಅನ್ನ ರಸಮ್ ಜೊತೆಗೆ. ಮತ್ತು ತಿಳಿಸಾರು ಅನ್ನ ಇದ್ದರೆ ಸೈಡ್ಸ್ಗೆ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ಥರ ಅರ್ಜೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.